ವೆಲ್ಕಮ್ ಟು ಸುಮಾ ಜಾಲ್ವಾದೀಸ್ ಕಿಚನ್. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ಬಜ್ಜಿ ಪಲ್ಯ. ಎಳ್ಳಮವಾಸಿ ಮತ್ತು ಸಂಕ್ರಾಂತಿ ಭೋಗಿ ಹಬ್ಬದ ಸ್ಪೆಷಲ್ಲು ಬಜ್ಜಿ ಪಲ್ಯ. ಇದು ವರ್ಷಕ್ಕೆ ಒಂದು ಸತಿ ಮಾಡುವಂತಹ ಪಲ್ಯ. ತುಂಬಾ ಹೆಲ್ದಿ, ತುಂಬಾ ನ್ಯೂಟ್ರಿಷಿಯನ್ಸ್ ಆಗಿರುವಂತಹ ಪಲ್ಯ. ಸೊ ಅದಕ್ಕೆ ನಾನು ಇದರದ್ದು ಡೀಟೇಲ್ ಇನ್ಫಾರ್ಮೇಷನ್ನು ನಮ್ಮ ಭಾಷೆಯಲ್ಲೇ ಕೊಡೋಣ ಅಂತ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ಸೊ ಇವಾಗ ಬನ್ನಿ ನೋಡೋಣ. ನಾನಿಲ್ಲಿ ಅದಕ್ಕೆ ಯಾವ್ಯಾವ ಥರದ್ದು ಕಾಳು ಬೇಳೆಗಳು, ಆಮೇಲೆ ಪಲ್ಯ, ಕಾಯಿ ಪಲ್ಯ, ಹಸಿ ಪಲ್ಯ ಯಾವ್ದ್ಯಾವ್ದು ಬೇಕಂತ ಹೇಳ್ತೀನಿ. ಫಸ್ಟು ಬೇಳೆ ಕಾಳುಗಳು ಯಾವ್ದಾವ್ದು ಅಂತ ನೋಡ್ಕೊಮು. ತೊಗರಿಬೇಳೆ ತೊಗೊಂಡಿದ್ದೀನಿ, ಒಂದು ದೊಡ್ಡ ಬಟ್ಲಾಗಷ್ಟು ತೊಗರಿಬೇಳೆ. ಆಮೇಲೆ ಕಡಲೆಬೇಳೆ, ಒಂದು ಸ್ವಲ್ಪ ಕಡಲೆಬೇಳೆ, ಒಂದು ಅರ್ಧ ಬಟ್ಲಾಗಷ್ಟು ಕಡಲೆಬೇಳೆ. ಆಮೇಲೆ ಹೆಸರು ಬೇಳೆ, ಅದನ್ನು ಒಂದು ಅರ್ಧ ಬಟ್ಲಾಗಷ್ಟು ಹೆಸರು ಬೇಳೆ. ಆಮೇಲೆ ಮೈಸೂರು ಬೇಳೆ ಅಂದ್ರೆ ಕೆಂಪು ಬೇಳೆ ಏನಂತೀರಿ ಅದು. ಆಮೇಲೆ ಮೆಟ್ಗೆ ಕಾಳು ತೊಗೊಂಡಿದ್ದೀನಿ. ಮೆಟ್ಗೆ ಕಾಳು ಕೂಡ ಒಂದು ಸಣ್ಣ ಬಟ್ಲಂಗೆ ತೊಗೊಂಡಿನಿ. ಆಮೇಲೆ ಅಲಸಂದಿ ಕಾಳು ತೊಗೊಂಡಿದ್ದೀನಿ, ಬಿಳಿ ಅಲಸಂದಿ ಕಾಳು, ಅದು ಸಣ್ಣ ಬಟ್ಲೆ ತೊಗೊಂಡಿದ್ದೀನಿ. ಆಮೇಲೆ ಹೆಸರು ಕಾಳು ತೊಗೊಂಡಿನಿ ನಾನು. ಆಮೇಲೆ ಕಾಬೂಲಿ ಕಡಲೆ ತೊಗೊಂಡಿದ್ದೀನಿ. ಸುಲಗಾಯಿ ಇದ್ದರೆ ಸುಲಗಾಯಿ ತೊಗೋಬೋದು, ನನಗೆ ಇಲ್ಲಿ ಸುಲಗಾಯಿ ಸಿಗಲಿಲ್ಲ. ಸೊ ಹಂಗಾಗಿ ನಾನು ಕಾಬೂಲಿ ಕಡಲೆನೇ ನೆನೆ ಹಾಕಿದ್ದೆ, ರಾತ್ರಿ ನೆನೆ ಹಾಕಿ ಅದೇ ತೊಗೊಂಡಿನಿ. ಈ ಹೆಸರು ಬೇಳೆ, ಆಮೇಲೆ ಕೆಂಪು ಬೇಳೆ, ಕಡಲೆಬೇಳೆ ಇದೆಲ್ಲ ಸ್ವಲ್ಪ ತೊಗೋಬೇಕು. ತೊಗರಿ ಬೇಳೆ ಜಾಸ್ತಿ ತೊಗೋಬೇಕು. ತೊಗರಿ ಬೇಳೆ ಮತ್ತು ಹೆಸರು ಕಾಳು ಸೇಮ್ ಪ್ರಮಾಣದಾಗಿರಬೇಕು. ಆಮೇಲೆ ಶೇಂಗಾ ಬೀಜ ತೊಗೊಂಡಿನಿ ನಾನು. ಒಂದು ಸ್ವಲ್ಪ ದಪ್ಪ ಶೇಂಗಾನೇ ತೊಗೊಂಡಿದ್ದೀನಿ. ತಿನ್ಲಿಕ್ಕೂ ಚಲೋ ಅನ್ನಿಸ್ತದೆ, ಆಮೇಲೆ ಪಲ್ಯ ಮಾಡಿದಾಗ ನೋಡ್ಲಿಕ್ಕೂ ದಪ್ಪದೆ ಶೇಂಗಾ ಇದ್ದರೆ ಚಲೋ ಅನಿಸ್ತದೆ ಅಂತ ನಾನು ದಪ್ಪ ಶೇಂಗಾನೇ ತೊಗೊಂಡಿನಿ. ಆಮೇಲೆ ನೆಕ್ಸ್ಟು ಕಾಯಿ ಪಲ್ಯ ಯಾವುದೇ ತೊಗೊಂಡಿನಿ ಅಂತ ನೋಡೋಣ ಬರ್ರಿ. ನಾನು ಬೀನ್ಸ್ ತೊಗೊಂಡಿನಿ, ಒಂದು ಸ್ವಲ್ಪ ಬೀನ್ಸು. ಆಮೇಲೆ ಅವ್ರಿಕಾಯಿ ತೊಗೊಂಡಿನಿ, ಚೌಳಿಕಾಯಿ ಒಂದು ಸ್ವಲ್ಪ ತೊಗೊಂಡಿನಿ. ಆಮೇಲೆ ಗಜ್ಜರಿ ತೊಗೊಂಡಿನಿ. ಆಮೇಲೆ ಕಗ್ಗು ಟೊಮೊಟೊ ತೊಗೊಂಡಿದ್ದೀನಿ. ಜಾಸ್ತಿಯಾಗಿ ಕಗ್ಗು ಟೊಮೊಟೊ ಯಾರೂ ಹಾಕಲ್ಲ, ಸೊ ಹಾಕಿದ್ರೆ ಚಲೋ ಇರ್ತದೆ ಅಂತ ಅಂದ್ಕೊಂಡು ತೊಗೊಂಡಿನಿ. ಆಮೇಲೆ ಆಲೂಗಡ್ಡೆ ಒಂದು. ಆಮೇಲೆ ಕ್ಯಾಪ್ಸಿಕಮ್, ದಪ್ಪ ಮೆಣಸಿನ್ಕಾಯಿ ಒಂದು. ಹಸಿ ಬಟಾಣಿನೂ ಒಂದು ಬಟ್ಲಾಗಷ್ಟು ತೊಗೊಂಡಿನಿ. ಸೊ ಇಷ್ಟೆಲ್ಲ ಬೇಳೆಗಳು, ಇಷ್ಟೆಲ್ಲ ಕಾಯಿ ಪಲ್ಯ ಹಾಕ್ಲಿಕತ್ತೀವಿ. ಸೊ ಪಲ್ಯ ಹೆಂಗೆ ಚಲೋ ಆಗಂಗಿಲ್ಲ ರೀ, ಚಲೋ ಆಗೇ ಆಗ್ತದೆ. ಆಮೇಲೆ ಹಸಿ ಪಲ್ಯ ಯಾವ್ದ್ಯಾವ್ದು ಅಂತಂದ್ರೆ ಸಬ್ಸಿ ಪಲ್ಯ ತೊಗೊಂಡಿನಿ, ಪುಂಡಿ ಪಲ್ಯ ತೊಗೊಂಡಿನಿ. ಆಮೇಲೆ ರಾಜಗಿರಿ ತೊಗೊಂಡಿನಿ, ಕೆಂಪು ರಾಜಗಿರಿ ಪಲ್ಯ ತೊಗೊಂಡಿನಿ. ಆಮೇಲೆ ಪಾಲಕ್ ಪಲ್ಯ ತೊಗೊಂಡಿನಿ ನಾನು. ಅದಾದ್ಮೇಲೆ ಮೆಂತ್ಯ ಪಲ್ಯ ತೊಗೊಂಡಿನಿ ಒಂದು ಸ್ವಲ್ಪ. ಇದು ಆಮೇಲೆ ಈ ಕಡೆ ಎಲ್ಲ ಸಿಗ್ತಿದ್ಲ ಅರಿವೆ ಸೊಪ್ಪು ಅಂತ, ಅದನ್ನು ಒಂದು ಸ್ವಲ್ಪ ಹಾಕ್ಕೊಳಿಗತ್ತೀನಿ. ಆಮೇಲೆ ಮೆಂತ್ಯ ಪಲ್ಯ ತೊಗೊಂಡಿನಿ. ಇಷ್ಟು ಹಾಕಿ ಆಮೇಲೆ ಸ್ವಲ್ಪ ಕೊತ್ತಂಬರಿ. ಇಷ್ಟೆಲ್ಲ ಪಲ್ಯಗಳದಾಗ ನೀವು ಯಾವ್ದು ಬೇಕಾದ್ರೆ ಜಾಸ್ತಿ ಹಾಕ್ಬೋದು, ಯಾವ್ದು ಬೇಕಾದ್ರೆ ಕಡಿಮೆ ಹಾಕ್ಬೋದು. ಬರೀ 3 ಹಸಿ ಪಲ್ಯ ತೊಗೊಂಡು ಕೂಡ ಮಾಡ್ಬೋದು. ಈಗ ಬರೀ ಫಸ್ಟ್ ಎಲ್ಲ ಬೇಳೆಗಳು ಹಾಕ್ಕೊಂಡು ತೊಳ್ಕೊಂಡು ಬಿಡೋಣ ಒಂದು ಸತಿ. ಅಷ್ಟು ಬೇಳೆಗಳು ಹಾಕ್ಕೊಳಿಗತ್ತೀನಿ ನಾನು. ಏನೇನು ಇಟ್ಟಿದ್ದೆ ಬೇಳೆ ಕಾಳುಗಳೆಲ್ಲನೂ ಹಾಕ್ಕೊಳಿಗತ್ತೀನಿ. ಈ ಸಂಕ್ರಾಂತಿ ಹಬ್ಬಕ್ಕೆ ಮತ್ತು ಎಳ್ಳಮವಾಸಿಗೆ ಬಜ್ಜಿ ಪಲ್ಯ ಯಾಕೆ ಸ್ಪೆಷಲಾಗಿ ಮಾಡ್ತಾರೆ ಅಂತಂದ್ರೆ, ಹೊಸ ಕಾಳುಗಳು ಬಂದಿರ್ತವೆ, ಹೊಸ ಬೇಳೆ ಬಂದಿರ್ತದೆ, ಎಲ್ಲ ಕಾಯಿಪಲ್ಯ ಹೊಸ ಕಾಯಿಪಲ್ಯ ಬಂದಿರ್ತವೆ, ಹೀಗೆ ರಾಶಿ ಆಗಿರ್ತದೆ. ಸೊ ಹಂಗಾಗಿ ಎಲ್ಲನೂ ಒಂದೊಂದಾಗಿ ಟೇಸ್ಟ್ ಮಾಡ್ಲಿಕ್ಕೆ ಆಗಂಗಿಲ್ಲಲ್ಲ, ಅದಕ್ಕೆ ಎಲ್ಲನೂ ಸೇರಿಸಿ ಬಜ್ಜಿ ಪಲ್ಯ ಅಂತ ಮಾಡಿಬಿಡ್ತಾರೆ. ಕೆಲವೊಂದು ಕಡೆ ಇದಕ್ಕೆ ಗಜ್ಜಿ ಪಲ್ಯ ಅಂತಲೂ ಅಂತಾರಂತ. ಸೊ ನಾವು ಬಜ್ಜಿ ಪಲ್ಯನೇ ಅಂತೀವಿ ಇದಕ್ಕೆ. ಇವಾಗ ಕುಕ್ಕರ್ ಹಾಕ್ಲಿಕತ್ತೀನಿ ನಾನು. ಎಲ್ಲ ಬೇಳೆ ತೊಳ್ಕೊಂಡಿದ್ದು ಕುಕ್ಕರ್ಗೆ ಹಾಕಿ ಒಂದು 2 3 ಸೀಟಿ ಮಾಡಬೇಕು. ಇದು ಇಷ್ಟು ಬೇಳೆ ಕಾಳುಗಳೆಲ್ಲ ಹಾಕ್ಕೊಂಡಿವಿ. ಇದ್ರ ಒಳಗೆಲ್ಲ ಸೇರ್ಕೋಬೇಕು ಅಂತ ಉಪ್ಪೊಂದು ಸ್ವಲ್ಪ ಹಾಕ್ಕೊಳಿಗತ್ತೀನಿ ನಾನು, ಅಂದರೆ ಎಲ್ಲ ಬೇಳೆಗಳನ್ನಾಗ ಉಪ್ಪು ಸೇರ್ಕೊಳ್ಳಿಗಂತ. ಆಮೇಲೆ ಒಂದು ಸ್ವಲ್ಪ ಅರಿಶಿಣ ಪುಡಿ. ಆಮೇಲೆ ಜಲ್ದಿ ಬೇಯಲಿ, ಎಲ್ಲ ಬೇಳೆಗಳು ಜಲ್ದಿ ಬೇಯಲಿ ಅಂತ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳಿಗತ್ತೀನಿ, 1 ಸ್ಪೂನ್ ಆಗಷ್ಟು ಎಣ್ಣೆ. ಇಷ್ಟು ಹಾಕ್ಕೊಂಡು ಒಂದು 3 ಸೀಟಿ ಮಾಡಬೇಕು. ನಿಮಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ಲಿಕತ್ತಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಅಂದ್ರೆ ನಾವು ವಿಡಿಯೋ ಹಾಕಿದ್ಕೊಳ್ಳಿ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಸೊ ಹಾಗಾಗಿ ಅದು ಸೀಟಿ ಆಗೋದ್ರೊಳಗೆ ನಾವೆಲ್ಲ ಪಲ್ಯ ಹಚ್ಕೊಂಡು ಆಮೇಲೆ ಕಾಯಿ ಪಲ್ಯ ಎಲ್ಲ ತೊಳ್ಕೊಂಡು ಇಟ್ಕೊಂಡು ಬಿಡೋಣ. ಇಲ್ಲಿ ಸೀಟಿ ಆಯಿತು, ಕುಕ್ಕರ್ದು 3 ಸೀಟಿ ಆಗ್ಯದ. ಸೊ ಇದು ಬಾಜು ಇಟ್ಟು ನಾವೀಗ ಕಾಯಿಪಲ್ಯ ಬೇಯಿಸ್ಕೊಮು. ಯಾಕಂದ್ರೆ ಈ ಕಾಳುಗಳು ಬೇಯಲಿಕ್ಕೆ ಭಾಳ ಬೇಕು, ಒಂದು 2 3 ಸೀಟಿ ಬೇಕಾಗ್ತದೆ, 3 ಸೀಟಿ ಆಗಬೇಕಾಗ್ತದೆ. ಆಮೇಲೆ ಈ ಕಾಯಿ ಪಲ್ಯ ಅದೆಲ್ಲ ಏನಂತಂದ್ರೆ ಸ್ವಲ್ಪ ಕುದಿಬೇಕು. ಪೂರ್ತಿಯಾಗಿ ನಾವು ಕುಕ್ಕರ್ನಾಗೆ ಹಾಕಿಬಿಟ್ರೆ ಅದನ್ನು ಅದರೊಳಗೆಲ್ಲ ಪೂರ್ತಿಯಾಗಿ ಬೆಂದುಬಿಡ್ತದೆ. ಕಾಯಿಪಲ್ಯ ಒಂದು ಸ್ವಲ್ಪ ಬಾಯಿಗೆ ಸಿಗಲಿ ಅಂತ ನಾನು ಬೇರೆ ಬೋಗಣಾಗ ಬೇಯಿಸ್ಕೊಳಿಗತ್ತೀನಿ. ಒಂದು ಸ್ವಲ್ಪ ನೀರಿಟ್ಟು ಅದಕ್ಕೆಲ್ಲ ಪಲ್ಯ ತೊಳ್ಕೊಂಡು ಹೆಚ್ಕೊಂಡಿದ್ದೀನಿ. ಎಲ್ಲ ಪಲ್ಯ ಹಾಕ್ಕೊಳಿಗತ್ತೀನಿ ನಾನು. ನೀವು ಬೇಕಂದ್ರೆ ಇದೆಲ್ಲ ಪಲ್ಯ ಸ್ವಲ್ಪ ಎಣ್ಣೆಗೆ ತಾಳಿಸ್ಕೊಂಡು ಹಾಕೋಬೋದು, ಅಂದರೆ ಕುದಿಸ್ಕೊಳ್ಳೋದೇನು ಬೇಕಾಗಲ್ಲ. ಸೊ ನಾ ಯಾಕೆ ಎಣ್ಣೆಗೆ ತಾಳಿಸೋದು ಅಷ್ಟೊತ್ತು ಅಂತ, ಕುದಿಸಿದ್ರೆ ಜಲ್ದಿ ಆಗ್ಬೋದು ಅಂತ ನಾನಿಲ್ಲಿ ಒಂದು
ಪಾತ್ರೆ ತೊಗೊಂಡು ಅದ್ರಾಗ ಕುದಿಸ್ಕೊಳ್ಳಿಗತ್ತೀನಿ ಎಲ್ಲ ಬೆಲ್ಲ. ಆಮೇಲೆ ಆಲೂಗಡ್ಡೆ ಕಪ್ಪಾಗಬಾರ್ದಂತ ಒಂದು ಸ್ವಲ್ಪ ಸಿಪ್ಪೆ ತೆಗೆದು ನಾನು ನೀರನ್ನ ಹಾಕಿಟ್ಟಿದ್ದೆ, ಅದು ಕೂಡ ಹಾಕ್ಕೊಂಡೀನಿ. ಆಮೇಲೆ ಹಸಿ ಬಟಾಣಿನೂ ಹಾಕ್ಕೊಂಡೆ, ಒಂದು ಬಟ್ಲಾಗಷ್ಟು ಹಸಿ ಬಟಾಣಿ. ಇದಿಷ್ಟು ಕುದಿಯಕ್ಕೆ ಬಿಡ್ಬೇಕು ನಾವು, ಒಂದು 5 ರಿಂದ 10 ನಿಮಿಷ ಕುದಿಸ್ಬೇಕಿದು. ಇದು ಇಷ್ಟು ಕುದಿಸಿದ ಮೇಲೆ ಎಲ್ಲ ಸೇರಿಸಿ ಪಲ್ಯ ಮಾಡೋದು. ಸೊ ಇನ್ನು ಮುಂದೆ ನನ್ನ ಚಾನಲ್ನಾಗ ಪ್ರತಿ ಮಂಗಳವಾರ ಆಮೇಲೆ ಪ್ರತಿ ಶುಕ್ರವಾರ ವಾರದಲ್ಲಿ 2 ವೀಡಿಯೋಸು ಹಾಕ್ಬೇಕು ಅಂದ್ಕೊಂಡೀನಿ. ಸೊ ನೋಡೋಣ. ಈಗ ಬರ್ರಿ ಪಲ್ಯ ಎಲ್ಲ ಬೆಂದದ. ನಾವು ಕುಕ್ಕರ್ನೇ ಹಾಕಿ ಸೀಟಿ ಮಾಡ್ಕೊಂಡ್ರೆ ಪೂರ್ತಿಯಾಗಿ ಬೆಂದುಬಿಡ್ತದೆ ಅಂಥೇಳಿ ನಾನು ಬೋಗಣೆಗೆ ಕುದಿಸ್ಕೊಂಡೀನಿ. ಸೊ ಅಷ್ಟೇ, ಒಂದು ಸ್ವಲ್ಪನೇ ಬೆಂದದ, ಇಷ್ಟಿದ್ರೆ ಸಾಕು ನಮ್ಗೆ. ಸೊ ಪಲ್ಯ ಎಲ್ಲ ಹಾಕ್ಕೊಂಡು ಮತ್ತೆ ಕುದಿಸೋದಿರ್ತವೆ, ಅವಾಗ ಇನ್ನಷ್ಟು ಬೇಯ್ತದೆ ಅಂಥೇಳಿ ನಾನು ಇಷ್ಟು ಸಾಕಂತ ಗ್ಯಾಸ್ ಆಫ್ ಮಾಡ್ಕೊಂಡು ಬಿಡ್ತೀನಿ. ಈಗ ಬರ್ರಿ ಬ್ಯಾಳಿಗಳು ನೋಡೋಣ ಹೆಂಗೆ ಕುದ್ದದಂತ. ಕುಕ್ಕರ್ದು ಪ್ರೆಷರ್ ಇಳಿದದ. ಈಗ ಬರ್ರಿ ನಾವು ಹೆಸರು ಕಾಳು ಇದೆಲ್ಲ ಹಾಕಿದ್ವಲ್ಲ, ಅದಕ್ಕೆ ಜಲ್ದಿ ಬೇಯಂಗಿಲ್ಲ ಅಂಥೇಳಿ ನಾನು ಒಂದು ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡೀನಿ. ಎಣ್ಣೆ ಹಾಕೊಂಬೋದ್ರಿಂದ ಎಲ್ಲ ಬ್ಯಾಳಿಗಳೆಲ್ಲನೂ ಚಲೋ ಬೇಯ್ತದೆ. ಸೊ ಹಂಗಾಗಿ ಒಂದು ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡಿದ್ದೆ ನಾನು. ನೋಡಿರಿ ಎಲ್ಲ ಬ್ಯಾಳಿ ಚಲೋ ಹೊತ್ನಾಗಿ ಕುದ್ದದ. ನೀವು ಬೇಕಂದ್ರೆ ಪೂರ್ತಿಯಾಗಿ ಸ್ಮ್ಯಾಶ್ ಮಾಡ್ಕೋಬಹುದು. ನಾನು ಬೇಡ, ಈ ಪಲ್ಯಕ್ಕೆ ಸ್ಮ್ಯಾಶ್ ಮಾಡಿದ್ರೆ ಪೂರ್ತಿಯಾಗಿ ಸ್ಮ್ಯಾಶ್ ಮಾಡಿದ್ರೆ ಚಲೋ ಅನ್ಸಂಗಿಲ್ಲ ಅಂಥೇಳಿ ನಾನು ಹಾಗೆ ಬಿಟ್ಟಿನಿ. ಆಮೇಲೆ ನಾನು ಇಲ್ಲಿ ಖಾರಕ್ಕೆ ಮೆಣಸಿನ್ಕಾಯಿ ಹಾಕೊಳಿಗತ್ತೀನಿ, ಒಂದು 8 ರಿಂದ 10 ಮೆಣಸಿನ್ಕಾಯಿ. ಈ ಪಲ್ಯಕ್ಕೆ ಒಂದು ಸ್ವಲ್ಪ ಖಾರ ಜಾಸ್ತಿ ಇದ್ರೇ ಚಲೋ ಅನ್ನಿಸ್ತದೆ. ಸೊ ಹಂಗಾಗಿ 8 ರಿಂದ 10 ಮೆಣಸಿನ್ಕಾಯಿ ಹಾಕೊಳಿಗತ್ತೀನಿ. ಮಿಕ್ಸಿದಾಗ ಕೂಡ ನೀವು ಪೇಸ್ಟ್ ಮಾಡ್ಕೋಬಹುದು. ನಾ ಇಲ್ಲಿ ನನ್ನ ಮಕ್ಕಳು ಮಲಗಿದ್ರು, ಅವರು ಮತ್ತು ಮಿಕ್ಸಿಗೆ ಹಾಕಿದ್ರೆ ಎದ್ದೇಳ್ತಾರಂತ ನಾನಿಲ್ಲಿ ಕುಟ್ಕೊಳಿಗತ್ತೀನಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಕುಟ್ಕೊಂಡ್ರೆ ಸ್ವಲ್ಪ ಟೇಸ್ಟು ಚಲೋ ಬರ್ತದೆ ಅಂಥೇಳಿ ನಾನು ಜೀರಿಗೆ ಹಾಕ್ಕೊಂಡು ಕುಟ್ಕೊಳಿಗತ್ತೀನಿ. ಪೂರ್ತಿಯಾಗಿ ಸಣ್ಣ ಪೇಸ್ಟ್ ಮಾಡಬೇಡ್ರಿ, ಆದಷ್ಟು ಒಂದು ಸ್ವಲ್ಪ ತರ್ತರಿಯಾಗಿರ್ತದೆ. ಸೊ ಆವಾಗೇ ಚಲೋ ಅನ್ನಿಸ್ತದೆ. ಸೊ ಹಂಗಾಗಿ ಇಷ್ಟು ಕುಟ್ಕೊಂಡೆ ನಾನು, ಇಷ್ಟು ಸಾಕು. ಸೊ ಈಗ ನೆಕ್ಸ್ಟು ಒಗ್ಗರಣೆ ಮಾಡ್ಕೊಮು. ಒಗ್ಗರಣೆಗೆ ಎಣ್ಣೆ ಹಾಕೊಳಿಗತ್ತೀನಿ. ನಾನು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕೊಳಿಗತ್ತೀನಿ. ಈ ಪಲ್ಯಕ್ಕೆ ಅಂದ್ರೆ ಪಲ್ಯದ ಕ್ವಾಂಟಿಟಿನೂ ಜಾಸ್ತಿ ಅದಂತ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡೀನಿ. ಆಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಈಗ ಹಿಂಗೆ ಹಾಕೊಳಿಗತ್ತೀವಿ. ಎಲ್ಲರೂ ಬೆಳ್ಳುಳ್ಳಿ ಮತ್ತು ಉಳ್ಳಾಗಡ್ಡಿ ಹಾಕೊಳ್ಳೋರು ಹಿಂಗೆ ಹಾಕೊಳ್ಳೋಂಗಿಲ್ಲ. ಸೊ ನಾನು ಇಲ್ಲಿ ಹಿಂಗೆ ಹಾಕ್ಕೊಂಡು ಮಾಡ್ಕೊಳಿಗತ್ತೀನಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡೆ. ಕರಿಬೇವು ಹಾಕ್ಕೊಂಡು ಈಗ ನಾವು ಕುಟ್ಟಿಟ್ಕೊಂಡಿದ್ದಂಥ ಮೆಣಸಿನ್ಕಾಯಿ ಪೇಸ್ಟ್ ಏನಿತ್ತಲ್ಲ ಅದು ಹಾಕ್ಕೊಂಡೀನಿ. ಅದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿಣ ಹಾಕೋಬೇಕು. ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಈ ಒಗ್ಗರಣೆ ಏನದಲ್ಲ ಇದು ಸೈಡಿಗೆ ಎತ್ತಿಟ್ಕೊರಿ. ಆಮೇಲೆ ಈಗ ನಾವು ಬ್ಯಾಳೆಗಳೆಲ್ಲ ಕುದಿಸ್ಕೊಂಡಿದ್ವಲ್ಲ ಅದಕ್ಕೆ ಎಲ್ಲ ಪಲ್ಯ ಅಂದ್ರೆ ಕಾಯಿ ಪಲ್ಯ ಏನು ಬೇಯಿಸ್ಕೊಂಡಿದ್ವಿ ಅದು, ಆಮೇಲೆ ಹಸಿ ಪಲ್ಯ ಹೆಚ್ಕೊಂಡು ಇದನ್ನು ಇಲ್ಲಿ ಚಲೋ ಹೊತ್ನಾಗ ತೊಳ್ಕೊಂಡು ಹೆಚ್ಕೊಂಡೀನಿ, ಸಣ್ಣಗೆ ಹೆಚ್ಕೊಂಡೀನಿ. ಅದಿಷ್ಟು ಹಾಕಬೇಕು. ಇಲ್ಲ ಅಷ್ಟೆಲ್ಲ ಹಾಕಿದ್ಮೇಲೆ ಆ ಕುಕ್ಕರ್ ಸಾಲಿಲ್ಲ ನನಗೆ, ಅದಕ್ಕೆ ನಾನು ಕುಕ್ಕರ್ ಚೇಂಜ್ ಮಾಡಿದೆ, ಸ್ವಲ್ಪ ದೊಡ್ಡ ಕುಕ್ಕರ್ ತೊಗೊಂಡೀನಿ. ಇಷ್ಟು ಹಾಕ್ಕೊಂಡು ಚಲೋ ಹೊತ್ನಾಗಿ ಮಿಕ್ಸ್ ಮಾಡಬೇಕು. ಇಷ್ಟು ಮಿಕ್ಸ್ ಮಾಡಿದ್ಮೇಲೆ ಒಂದು ಸ್ವಲ್ಪ ನೀರು ಬೇಕಾದ್ರೆ ಹಾಕೋಬೇಕು. ನೀವು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ. ಈ ಹಸಿ ಪಲ್ಯ ಏನದಲ್ಲ ಇದನ್ನು ಎಲ್ಲ ಚಲೋ ಬೇಯಬೇಕು, ಎಲ್ಲ ಬೇಳೆಗಳ ಜೊತೆ ಎಲ್ಲನೂ ಚಲೋ ಹೊಂದ್ಕೊಳ್ಳಿ ಅಂತ ಚಲೋ ಹೊತ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿಗತ್ತೀನಿ ನಾನು. ಬೇಕಾದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೋಬೋದು. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೋರಿ. ಆಮೇಲೆ ಇದು ಪಲ್ಯ ಆರಿದ್ಮೇಲೆ ಇನ್ನು ಸ್ವಲ್ಪ ಗಟ್ಟಿ ಆಗ್ತದೆ. ಸೊ ಅದಕ್ಕೆ ನೋಡಿಕೊಂಡು ನೀರು ಹಾಕೋರಿ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಿಗತ್ತೀನಿ ನಾನು, ಉಪ್ಪು. ಆಮೇಲೆ ನಾವು ಒಗ್ಗರಣೆ ಏನು ಮಾಡಿ ಇಟ್ಕೊಂಡಿದ್ವಲ್ಲ ಆ ಒಗ್ಗರಣೆ ಹಾಕ್ಕೊಳಿಗತ್ತೀನಿ. ನೀವು ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಇದ್ದರೆ ಚಲೋ ಅನಿಸ್ತಂತ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೀನಿ ಇಲ್ಲಿ ಮೆಣಸಿನ್ಕಾಯಿ. ಇದಿಷ್ಟು ಹಾಕ್ಕೊಂಡು ಚಲೋ ಹೊತ್ತಾಗಿ ಮಿಕ್ಸ್ ಮಾಡ್ಕೊರಿ. ನಾ ಇಲ್ಲಿ ನೋಡಿ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡೀನಿ. ನೀರು ಹಾಕ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು 10 ರಿಂದ 15 ನಿಮಿಷ ಚಲೋ ಹೊತ್ತಾಗಿ ಕುದಿಸ್ಕೋಬೇಕಾಗ್ತದೆ. ಇದು ನೀವು ಆದಷ್ಟು ಲೋ ಫ್ಲೇಮ್ನಾಗ ಇಟ್ಕೊಂಡೆ ಕುದಿಸ್ಕೊರಿ, ಯಾಕಂದರೆ ಬ್ಯಾಳೆ ಎಲ್ಲ ಹಾಕಿವಲ್ಲ ಜಲ್ದಿ ಹೊತ್ತದ. ಸೊ ಹಂಗಾಗಿ ಲೋ ಫ್ಲೇಮ್ನಾಗ ಇಟ್ಕೊಂಡು ಕುದಿಸ್ಕೊರಿ. ಈಗ ಬ್ಯಾಳೆಗಳೆಲ್ಲ ಚಲೋ ಕುದ್ದದ, ಆಮೇಲೆ ಕಾಯಿಪಲ್ಯನೂ ಚಲೋ ಕುದ್ದದ. ನಮ್ಮ ಹಸಿ ಪಲ್ಯ ಅಷ್ಟೇ ಬೇಯಬೇಕಾಗ್ಯದ. ಹಂಗಾಗಿ ಲೋ ಫ್ಲೇಮ್ನಾಗ ಇಟ್ಕೊಂಡು ಸ್ವಲ್ಪ ಒಂದು 10 ರಿಂದ 15 ನಿಮಿಷ ಚಲೋ ಹೊತ್ತಿನಾಗಿ ಕುದಿಸ್ಕೊಂಡ್ಬಿಡ್ಬೇಕು. ಸೊ ಇಷ್ಟು ಕನ್ಸಿಸ್ಟೆನ್ಸಿ ನೋಡ್ರಿ. ನೀರಾಗ್ಯದ ಅನ್ನಿಸ್ತಿದೆ ನಿಮ್ಗೆ, ಆದ್ರೆ ಇಲ್ಲ ಆರಿದ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗ್ತದೆ. ಇದು ಹಾಕೋರು ಸ್ವಲ್ಪ ಕಡ್ಲಿ ಹಿಟ್ಟನ್ನ ಹಾಕ್ತಾರೆ, ಆದರೆ ಇದು ಬರೀ ಇಷ್ಟೇ ಇದ್ರೆ ಚಲೋ ಅನಿಸುತ್ತೆ. ನಾನು ಹೀಗೆ ಮಾಡೀನಿ, ನಮ್ಮ ಮನೆಗೆ ಪ್ರತಿ ವರ್ಷವೂ ಹೀಗೆ ಮಾಡ್ತಾರೆ. ಮೊದಲೆಲ್ಲ ಎಳ್ಳಮಸಿ ಅಂದ್ರೆ ಖುಷಿ ಆಗಿಬಿಡೋದು, ಯಾಕಂದ್ರೆ ಹೊಲಕ್ಕದೆಲ್ಲ ಕರ್ಕೊಂಡು ಹೋಗ್ತಿದ್ರು. ಹೊಲಕ್ಕೆಲ್ಲ ಹೋಗಿ ಊಟ ಮಾಡಿ ಬರ್ತಿದ್ವಿ. ಅವತ್ತು ಸ್ಕೂಲ್ ಇತ್ತಂದ್ರೂ ಅದಕ್ಕೆ ಚೊಟ್ಟಿ ಹಾಕಿ ಹೋಗ್ತಿದ್ವಿ ನಾವು. ಇದಕ್ಕೆ ಕಾಂಬಿನೇಷನ್ನು ಚಜ್ಜದ ಬಕ್ರಿ ಇಲ್ಲಾಂದ್ರೆ ಜೋಳದ ಬಕ್ರಿ. ನನಗೆ ಚಜ್ಜದ ಬಕ್ರಿನೇ ಚಲೋ ಅನ್ನಿಸ್ತದೆ ಇದ್ರ ಜೊತೆಗೆ, ಆದರೆ ಇವತ್ತು ಮಾಡ್ಲಿಕ್ಕೆ ಆಗಲಿಲ್ಲ.
ಸೊ ಹಂಗಾಗಿ ಜೋಳದ ಬಕ್ರಿಗೆ ಜೊತೆಗೇ ನಾನು ಇವತ್ತು ಸರ್ವ್ ಮಾಡ್ತೀನಿ. ನಾನು ಹಿಂಡಿನೂ ಇತ್ತು, ಸೊ ಹಂಗಾಗಿ ಹಿಂಡಿನೂ ಹಾಕೊಳಿಗತ್ತೀನಿ. ಇಲ್ಲಿ ಶೇಂಗಾದ ಹಿಂಡಿ, ಅಗಸಿ ಹಿಂಡಿ ಎಲ್ಲನೂ ಮಾಡಿದ್ದೆ, ಅದನ್ನು ಬಡಿಸ್ಲಿಗತ್ತೀನಿ ನಾನು. ಆಮೇಲೆ ನಾವು ಮಾಡಿಟ್ಕೊಂಡಿದ್ದಂಥ ಬಜ್ಜಿ ಪಲ್ಯ ನೋಡಿರಿ, ಬಿಸಿ ಬಿಸಿ ಬಜ್ಜಿ ಪಲ್ಯ ರೆಡಿ ಅದ. ಸೊ ಎಲ್ಲರೂ ಇದೊಂದು ಸತಿ ಟ್ರೈ ಮಾಡಿ ನೋಡಿರಿ, ಚಲೋ ಇರ್ತದೆ ಪಲ್ಯ. ಆಮೇಲೆ ಹೆಲ್ದಿನೂ ಹೌದು, ಎಲ್ಲ ಬೇಳೆಗಳು ಪಲ್ಯಗಳೆಲ್ಲನೂ ಹಾಕಿವಿ, ಚಲೋ ಪ್ರೋಟೀನು ಜಾಸ್ತಿ ಇರ್ತದೆ. ಆಮೇಲೆ ಟೇಸ್ಟ್ನು ಭಾಳ ಚಲೋ ಇರ್ತದೆ ಇದು. ಸೊ ಹಂಗಾಗಿ ಯಾರ್ಯಾರಿಗೆ ಗೊತ್ತಿಲ್ಲ ಈ ರೆಸಿಪಿ, ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಾನು ಜೋಳದ ಬಕ್ರಿ ಮಾಡ್ಕೊಂಡಿದ್ದೆ ಅಂದಲ್ಲ, ಅದ್ರ ಜೊತೆಗೇ ಸರ್ವ್ ಮಾಡ್ಕೊಳಿತೀನಿ. ಆಮೇಲೆ ಒಂದು ಸ್ವಲ್ಪ ಮುಲ್ಲಂಗಿ ಮತ್ತು ಗಜ್ಜರಿ. ಆಮೇಲೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಮ್ಮ ಫೇವ್ರೇಟು ಹಸಿ ಉಳ್ಳಾಗಡ್ಡಿ. ಎಲ್ಲರಿಗೂ ಬಜ್ಜಿ ಪಲ್ಯ ಹೆಂಗೆ ಅನ್ನಿಸ್ತು ಅಂತ ನಂಗೆ ಹೇಳೋದು ಮಾತ್ರ ಮರಿಬೇಡ್ರಿ. ನೆಕ್ಸ್ಟ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.